ಸ್ನೇಹಿತರೆ ನಮಸ್ಕಾರ. ನೋಡಿ ಸ್ನೇಹಿತರೆ, ಮ್ಯಾನೇಜರ್ ಪೋಸ್ಟ್ಗಳಿಗೆ ಮತ್ತು ಆಫೀಸರ್ಸ್ ಹುದ್ದೆಗಳಿಗೆ ಅರ್ಜಿನ ಕರೆದಿದ್ದಾರೆ. ತುಂಬಾ ಜನ ಕಾಯ್ತಾ ಇರ್ತಾರ ಕಾನ್ಸ್ಟೇಬಲ್ ಹುದ್ದೆಗೋಸ್ಕರ, ಕೆಲವು ಜನ ಕಾಯ್ತಾ ಇರ್ತಾರ ಪೋಸ್ಟ್ ಆಫೀಸ್ ಹುದ್ದೆಗೋಸ್ಕರ, ಇನ್ನು ಕೆಲವು ಜನ ಕಾಯ್ತಾ ಇರ್ತಾರ ಅರಣ್ಯ ಇಲಾಖೆ ಹುದ್ದೆಗೋಸ್ಕರ, ಕರ್ನಾಟಕ ಜಾಬ್ಗೋಸ್ಕರ, ಸೆಂಟ್ರಲ್ ಜಾಬ್ಗೋಸ್ಕರ. ಆದ್ರೆ ಈ ಒಂದು ಮ್ಯಾನೇಜರ್ ಪೋಸ್ಟ್ ಆಫೀಸರ್ಸ್ ಹುದ್ದೆಗಳು ಕರೆಯೋದು ಅಪರೂಪಕ್ಕೆ ಕರೆದಿರ್ತಾರೆ. ಅಂತ ಒಂದು ಸಮಯದಲ್ಲಿ ಮಿಸ್ ಮಾಡ್ಕೊಂಡ್ರೆ ಮುಗಿಯಿತು, ಮತ್ತೆ ಸಿಕ್ಕ ಚಾನ್ಸ ಮತ್ತೆ ಮಿಸ್ ಮಾಡ್ಕೊಂಡಂಗೆ. ಆದ ಕಾರಣ ದಯವಿಟ್ಟು ಈ ಒಂದು ಮ್ಯಾನೇಜರ್ ಪೋಸ್ಟ್ಗಳಿಗೆ ಅದನಂತರ ಆಫೀಸರ್ಸ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಿ. ಅರ್ಜಿಗಳು ಈಗಾಗಲೇ ಪ್ರಾರಂಭ ಆಗಿದೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, 6ನೇ ತಾರೀಕು ಅಂದ್ರೆ ಇದೇ ತಿಂಗಳು ಆಗಸ್ಟ್ 6ನೇ ತಾರೀಕಿನಿಂದ ಅರ್ಜಿಗಳು ಪ್ರಾರಂಭ ಆಗಿದೆ. ಸಂಪೂರ್ಣವಾಗಿ ಆನ್ಲೈನ್ ನಲ್ಲಿ ರಿಜಿಸ್ಟರ್ ಮಾಡಲು ಅವಕಾಶ ಕೊಟ್ಟಿದ್ದಾರೆ. ಮತ್ತೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 26ನೇ ತಾರೀಕು 26 ಆಗಸ್ಟ್ 2025 ಇದು ಕೊನೆಯ ದಿನಾಂಕ ಆಗಿರತ್ತೆ. ಬೇರೆ ನಿಮಗೆ 20 ದಿನ ಮಾತ್ರ ಟೈಮ್ ಇರತ್ತೆ. ನಾನೇನ್ ತಿಳಿಸ್ಕೊಡ್ತಾ ಇದ್ದೇನೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಬರೀ ನಿಮಗೆ 20 ದಿನ ಮಾತ್ರ ಟೈಮ್ ಕೊಟ್ಟಿದ್ದಾರೆ. ಕೆಲವು ಪೋಸ್ಟ್ಗಳಿಗೆ ಬರೀ 2-3 ದಿನ ಅಷ್ಟೇ ಕೊಟ್ಟಿರ್ತಾರೆ. ಕೆಲವರಿಗೆ ಈ 30 ದಿನ ಕೊಟ್ಟಿರ್ತಾರೆ. ಇನ್ನು ಕೆಲವರಿಗೆ 2 ತಿಂಗಳಾದ್ರೂ ಕೂಡ ಕೊನೆಯ ದಿನಾಂಕ ಮುಗದೇ ಇರಲ್ಲ. ಆದ್ರೆ ಇದಕ್ಕೆ ಕೊಟ್ಟಿರುವಂತ ಮಾಹಿತಿ ಪ್ರಕಾರ 26ನೇ ತಾರೀಕು ನೋಡಿ, ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಯಾವ ಪೋಸ್ಟು ಹೇಗೆ ಏನು ಅಂತ ಒಂದೊಂದು ತಿಳಿಸ್ಕೊಟ್ಟಿದ್ದೇನೆ. ದಯವಿಟ್ಟು ವಿಡಿಯೋ ಕೊನೆಸನಕೊಂಡು ಸಂಪೂರ್ಣ ಮಾಹಿತಿ ಪಡ್ಕೋತೀರಾ. ನೀವೇನಾದ್ರೂ ಅರ್ಧ ನೋಡಿದ್ರೆ ಸ್ವಲ್ಪ ಒಂದು ಮಾಹಿತಿ ತಿಳ್ಕೊಳ್ಳೋದು ತುಂಬಾ ಕಷ್ಟ. ಕೊನೆತನಕ ನೋಡಿ ಸಂಪೂರ್ಣ ಮಾಹಿತಿ ಆಗತ್ತೆ, ತಿಳ್ಕೊತೀರಾ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಹೊಸದಾಗಿ ಯಾರು ನೋಡತ್ತಿರಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಇದ್ದವ್ರಿಗೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಒಂದೊಂದು ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಟೋಟಲ್ ಆಗಿ 417 ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. ಒಂದು ಸಾರಿ ಕಳೆದಿದ್ರು 2070 ಪೋಸ್ಟಿಗೆ ಅರ್ಜಿ ಕರೆದಿದ್ರು. ಇನ್ನೊಂದ್ ಸಾರಿ 4000 ಪೋಸ್ಟಿಗೆ ಅರ್ಜಿ ಕರೆದಿದ್ರು. ಇನ್ನೊಂದ್ಸಲಿ 2500 ಪೋಸ್ಟಿಗೆ ಅರ್ಜಿ ಕರೆದಿದ್ರು. ಎಲ್ಲಿ ಅರ್ಜಿ ಕರೆದಿದ್ರು? ಬ್ಯಾಂಕ್ ಆಫ್ ಬರೋಡಾ. ಈಗ SBI ದಲ್ಲಿ ಕೂಡ ಅರ್ಜಿ ಕರೆದಿದ್ದಾರೆ. ಅಪ್ಲಿಕೇಶನ್ ಹಾಕೊಳ್ಳಿ. SBI ಬ್ಯಾಂಕ್ ನಲ್ಲಿ ಕೂಡ ಅರ್ಜಿ ಕರೆದಿದ್ದಾರೆ. 5000ಕ್ಕಿಂತ ಅಧಿಕ ಪೋಸ್ಟ್, 5180 ಪೋಸ್ಟ್. ಅದರಲ್ಲಿ ಅಪ್ಲಿಕೇಶನ್ ಹಾಕಿ. ಇನ್ನು 30ನೇ ತಾರೀಕಿನಿಂದ RBI ದಲ್ಲಿ ಅರ್ಜಿ ಪ್ರಾರಂಭ ಆಗತ್ತೆ. ಸಾರಿ, RBI ಅಲ್ಲ, RRB ರೈಲ್ವೆ ಇಲಾಖೆಯಲ್ಲಿ ಅರ್ಜಿ ಪ್ರಾರಂಭ ಆಗತ್ತೆ. ಅದನಂತರ RBI ದಲ್ಲಿ ಕೂಡ ಅರ್ಜಿ ಕರೆದಿದ್ದಾರೆ, ಇಲ್ಲ ಅಂತಲ್ಲ. RBI ಬ್ಯಾಂಕ್ ನಲ್ಲಿ ಕೂಡ ಅರ್ಜಿ ಕರೆದಿದ್ದಾರೆ. ಅದಕ್ಕೂ ಅಪ್ಲಿಕೇಶನ್ ಹಾಕಿ. ನಾನು ಯಾಕೆ ಎಲ್ಲ ಮಾಹಿತಿ ಇದರಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಅಂದ್ರೆ, ಕೆಲವು ಜನ ಹೆಂಗ್ ಮಾಡ್ತೀರಾ ಅಂದ್ರೆ ವಿಡಿಯೋನ ನೋಡಲ್ಲ. ಅದೇ ಒಂದು ಕಾರಣಕ್ಕಾಗಿ ಇದು ಮೊದಲಿಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅದನಂತರ ಉಳಿದಂತ ವಿವಿಧ ಒಂದು ಬ್ಯಾಂಕು, IBPS ಬ್ಯಾಂಕು ಅಂದ್ರೆ ಬ್ಯಾಂಕಿನಲ್ಲಿ ಅರ್ಜಿ ಕರೆದಿದ್ದಾರೆ. ಅಲ್ಲಿ ಕೂಡ ಅಪ್ಲಿಕೇಶನ್ ಹಾಕಿ. ಸುಮಾರು 13,000ಕ್ಕಿಂತ ಅಧಿಕ ಪೋಸ್ಟ್ಗಳು ಖಾಲಿ ಇದಾವೆ. ಪ್ರತಿಯೊಂದರಲ್ಲಿ ಅರ್ಜಿ ಕರೆದಿದ್ದಾರೆ. ನೀವು ಅರ್ಜಿ ಸಲ್ಲಿಸೋದು ಮಾತ್ರ ಬಾಕಿ. ಆದ್ರೆ ಕೆಲವು ಒಂದೊಂದು ಸಾರಿ ಅನುಭವದವರಿಗೆ, ಕೆಲವರಿಗೆ ಪರೀಕ್ಷೆದವರಿಗೆ ಅರ್ಜಿ ಕರೆದಿದ್ದಾರೆ. ಅದು ಮುಖ್ಯ ನೋಡ್ಬೇಕಾಗತ್ತೆ ನೀವು. ಬನ್ನಿ ಅದು ಒಂದ್ ಕಡೆ ಇರೋಣ. ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ನೋಡಿ ವಿದ್ಯಾರ್ಥಿಗಳಿಗೆ ಇಲ್ಲಿ ಖಾಲಿರುವಂತ ಪೋಸ್ಟ್, ಇಲ್ಲಿ ಮೊದಲನೇದಾಗಿ ಆಫೀಸರ್ಸ್ ಹುದ್ದೆಗಳು ಅಗ್ರಿಕಲ್ಚರ್ ಸೇಲ್ಸ್ ಅಂತ ಹೇಳಿ ಈ ಒಂದು ಆಫೀಸರ್ಸ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಬೇಕು. 142 ಪೋಸ್ಟ್ ಇರತ್ತೆ. ಅದನಂತರ ಮ್ಯಾನೇಜರ್ ಪೋಸ್ಟ್ಗಳು, ಇದರಲ್ಲಿ ಮ್ಯಾನೇಜರ್ ಪೋಸ್ಟ್ ಅಗ್ರಿಕಲ್ಚರ್ ಸೇಲ್ಸ್ ಅಂತ ಹೇಳಿ 48 ಇರತ್ತೆ. ಅದನಂತರ ಇಲ್ಲಿ ಮ್ಯಾನೇಜರ್ ಸೇಲ್ಸ್ ಅಷ್ಟೇ ಸುಮಾರು 227 ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. ಇದು 142, ಇದು 227, ಅದನಂತರ 48. ಟೋಟಲ್ ಆಗಿ ಸುಮಾರು 417 ಪೋಸ್ಟಿಗೆ ಅರ್ಜಿ ಕರೆದಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ರೂಲ್ಸ್ ಆಗಿರಬೇಕು, ರೆಗ್ಯುಲೇಷನ್ ಆಗಿರಬೇಕು ಸ್ವಲ್ಪ ನೋಡ್ಕೊಳ್ಳಿ. ಇಲ್ಲಿ ಎಜುಕೇಶನ್ ನೋಡಿ, ಅಂದ್ರೆ ವಿದ್ಯಾರ್ಹತೆ ಏನಾಗಿರ್ಬೇಕು. ಈ ಒಂದು ಮ್ಯಾನೇಜರ್ ಸೇಲ್ಸ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೀವು ಗ್ರಾಜುಯೇಟ್ ಕಂಪ್ಲೀಟ್ ಆಗಿರ್ಬೇಕು. ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿದಂತ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿ. ಅಥವಾ MBA, ಅದನಂತರ PGDM, ಅದನಂತರ ಮಾರ್ಕೆಟಿಂಗು, ಸೇಲ್ಸು, ಅದನಂತರ ಬ್ಯಾಂಕಿಂಗು ಈ ರೀತಿಯಾಗಿ ಪಾಸ್ ಆಗಿರ್ಬೇಕಾಗತ್ತೆ ವಿಷಯದಲ್ಲಿ ಸಂಬಂಧಪಟ್ಟಂತೆ. ಇದು ಒಂದು ಕಡೆ. ಆದ್ರೆ ಇನ್ನು ಅನುಭವ ಎಷ್ಟಾಗಿರ್ಬೇಕು, ವಿದ್ಯಾರ್ಹತೆಗೆ ತಕ್ಕಂತೆ ನಿಮಗೆ 3 ವರ್ಷ ತನಕ ಅನುಭವ ಆಗಿರ್ಬೇಕು ಮ್ಯಾನೇಜರ್ ಪೋಸ್ಟ್ಗಳಿಗೆ. ಅದನಂತರ ಈ ಒಂದು ಆಫೀಸರ್ಸ್ ಅಗ್ರಿಕಲ್ಚರ್ ಹುದ್ದೆಗೆ ನಿಮಗೆ 4 ವರ್ಷದ ಡಿಗ್ರಿ ಪಾಸ್ ಆಗಿರ್ಬೇಕು. 4 ವರ್ಷದ ಡಿಗ್ರಿ ಇದೇ ವರ್ಷದಲ್ಲಿ ಬಂದಿರತ್ತೆ. 2-3 ವರ್ಷ ಆಯ್ತು ಬಂದು. ಈ ಒಂದು 4 ವರ್ಷದ ಡಿಗ್ರಿ ಪಾಸ್ ಆಗಿರ್ಬೇಕು. ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿದವರು, ಅದರಲ್ಲಿ ವಿವಿಧ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಪಾಸ್ ಆಗಿರ್ಬೇಕು. ಇದಕ್ಕೆ ವಯೋಮಿತಿ 24 ವರ್ಷದಿಂದ 34 ವರ್ಷದ ತನಕ ಅವಕಾಶ ಇರತ್ತೆ ಅವ್ರು ಕೊಟ್ಟಿರೋಂಥ ಮಾಹಿತಿ ಪ್ರಕಾರ. ಇನ್ನು ಮ್ಯಾನೇಜರ್ ಅಗ್ರಿಕಲ್ಚರ್ ಸೇಲ್ಸ್ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ನಿಮಗೆ ಅದು ಕೂಡ ಸೇಮ್ ಆಗಿರತ್ತೆ. BTech, ಅದನಂತರ ಅಗ್ರಿ ಮಾರ್ಕೆಟಿಂಗು, ಈ ರೀತಿಯಾಗಿ ಕಾರ್ಪೊರೇಷನ್, ಕೋಆಪರೇಟಿವ್ ಬ್ಯಾಂಕಿಂಗು, ಈ ಒಂದು ಅಗ್ರೋ ಫಾರೆಸ್ಟ್ರು, ಡೈರಿ ಟೆಕ್ನಾಲಜಿ, ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ಬೇಕಾದ್ರೂ ವಿಷಯದಲ್ಲಿ ಪಾಸ್ ಆಗಿರ್ಬೇಕಾಗತ್ತೆ ಅವ್ರು ಕೊಟ್ಟಿರೋಂಥ ಮಾಹಿತಿ. ಒಟ್ಟಾರೆ ಪದವಿ, ಅದನಂತರ BTech ಪದವಿ ಕಂಪ್ಲೀಟ್ ಮಾಡಿದವರು ಅಪ್ಲಿಕೇಶನ್ ಹಾಕಿ. ಇದು ಬ್ಯಾಂಕ್ ಆಫ್ ಬರೋಡಾದಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ.
ಈಗ ಮತ್ತೊಂದು ನೇಮಕಾತಿ ಹೊಸ ನೇಮಕಾತಿ ಆಗಿರತ್ತೆ, ಹಳೆಯ ಅಧಿಸೂಚನೆ ಅಲ್ಲ ಇದು, ಹೊಸ ನೇಮಕಾತಿ 6ನೇ ತಾರೀಕದಂದು ರಿಲೀಸ್ ಮಾಡಿದ್ರೆ ಅದ್ರ ಪ್ರಕಾರ ತಿಳಿಸ್ಕೊಡ್ತಾ ಇರೋದು. ಮ್ಯಾನೇಜರ್ ಆಫೀಸರ್ಸ್ ಹುದ್ದೆಗಳು ಪೋಸ್ಟ್ ನೋಡಿ, ಇದಕ್ಕೆ 24 ವರ್ಷದಿಂದ 42 ವರ್ಷದ ತನಕ 26 ವರ್ಷದಿಂದ 42 ವರ್ಷದ ತನಕ ಅವಕಾಶ ಇರತ್ತೆ. ಮತ್ತು ಅರ್ಜಿ ಶುಲ್ಕಗಳು ಸಾಮಾನ್ಯ OBC ಅದ ನಂತರ EWS ಅವರಿಗೆ ಸುಮಾರು 850 ರೂಪಾಯಿ, SC ST PWB ಎಕ್ಸ್ ಸರ್ವಿಸ್ ಮ್ಯಾನ್ ದವರು ಮಹಿಳೆಯರಿಗೆ 175 ರೂಪಾಯಿ, ಇದು ನಿಮಗೆ ಸಾಮಾನ್ಯ ಕೊಟ್ಟಿದ್ದಾರೆ. ಆಯ್ಕೆ ಪ್ರಕಾರದಲ್ಲಿ ಮನೋಮಾಪನ ಪರೀಕ್ಷೆಗಳು ಹಾಗೂ ಆನ್ಲೈನ್ ಪರೀಕ್ಷೆಗಳು, ಗುಂಪು ಚರ್ಚೆಗಳು, ಸಂದರ್ಶನ ಮೂಲಕವಾಗಿ ಆಯ್ಕೆಗಳನ್ನ ಮಾಡ್ತಾರೆ. ಇನ್ನು ಸಂಬಳ ಪ್ಯಾಕೇಜ್ಗೆ ಸಂಬಂಧಪಟ್ಟಂತೆ ಮಾಹಿತಿ ತಿಳ್ಕೊಬೇಕಪ್ಪ ಅಂದ್ರೆ ಅವ್ರು ಇದರಲ್ಲೇ ತಿಳಿಸ್ಕೊಟ್ಟಿದ್ದಾರೆ ಎಷ್ಟೆಷ್ಟು ಸಂಬಳ ಇದೆ ಮತ್ತು ಯಾರಿಗೆ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದಾವೆ ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅದ ನಂತರ ನೋಡೋಣ. ಇಲ್ಲಿ ನಿಮಗೆ ಸ್ಯಾಲ್ರಿಗೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ನೋಡಿ ಸ್ನೇಹಿತರೆ, 48,000ದಿಂದ ನಿಮಗೆ 85,000 ತನಕ ಸ್ಯಾಲ್ರಿ ಕೊಡ್ತಾರೆ. ಪ್ರತಿ ತಿಂಗಳಿಗೆ ವೇತನ ಸೇನೆ ಜಾಸ್ತಿ ಆಗತ್ತೆ. CPC ಪ್ರಕಾರಗೆ ಸೆಂಟ್ರಲ್ ಗೌರ್ಮೆಂಟ್ ಇದು, ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ ದಿಂದ ಪ್ರತಿ ತಿಂಗಳು ವೇತನ ಜಾಸ್ತಿ. 67,000, 62,000, 67, 93 ಈ ರೀತಿಯಾಗಿ ಸುಮಾರು ನಿಮಗೆ 48ರಿಂದ 93 ತನಕ ಇರತ್ತೆ. ನೋಡ್ಕೊಳ್ಳಿ. ಇನ್ನು ಯಾವ್ರು ಎಷ್ಟು ಇದಾವ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ನೋಡಿ, ಈ ಬಂದು ಮ್ಯಾನೇಜರ್ ಸೇಲ್ಸ್ ಹುದ್ದೆಗಳು 227, SC ದವ್ರಿಗೆ 50, ST ದವ್ರಿಗೆ 24, OBC ದವ್ರಿಗೆ 33, EWS ದವ್ರಿಗೆ 34, ಇವರ ಅಭ್ಯರ್ಥಿಗಳಿಗೆ 86. ಇನ್ನೊಂದು ಅಂಗವಿಕಲದವ್ರು ಖಾಲಿ ಇದಾವೆ, ಇಲ್ಲಿ ನೋಡ್ಕೊಳ್ಳಿ. ಅಂಗವಿಕಲದವ್ರು ಕೂಡ ಅರ್ಜಿ ಕರೆದಿದ್ದಾರೆ. ಅಂಗವಿಕಲ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿ. OC ದವರಿಗೆ 3, ಅದ ನಂತರ HI ದವ್ರಿಗೆ 5, VI ದವ್ರಿಗೆ 2, ID ದವರಿಗೆ 4, ಅದ ನಂತರ ಟೋಟಲ್ ಆಗಿ 14. ಇದು ನಮಗೆ ಅರ್ಥ ಆಯ್ತು. ಅಂಗವಿಕಲದವರಿಗೆ ಸುಮಾರು 2-3 ಪೋಸ್ಟ್ ಖಾಲಿ ಇದಾವೆ, ಸ್ವಲ್ಪ ನೋಡ್ಕೊಳ್ಳಿ. ಅದ ನಂತರ ಇಲ್ಲಿ ಮಾರ್ಕೆಟಿಂಗ್ ಅಧಿಕಾರಿ, ಈ ಒಂದು ಅಗ್ರಿಕಲ್ಚರ್ 2 ಸೇಮ್ ಇರತ್ತ. ಇಲ್ಲಿ 142 ಇದಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ, ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಏಜ್ ಲಿಮಿಟ್ ಆಯ್ತು. ಇನ್ನು ಪೀರಿಯಡ್ ಎಷ್ಟು ಇರತ್ತ? 1 ವರ್ಷ. 1 ವರ್ಷ ಕೊಟ್ಟಿದ್ದಾರೆ. ನಿಮಗೆ 1.5 ವರ್ಷ ತನಕ ಕೆಲಸ ಇರಬಹುದು, 2 ವರ್ಷದ ತನಕ ಕೆಲಸ ಇರಬಹುದು. ಆ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಅನುವಾಗತ್ತೆ. ಇನ್ನು ಪರೀಕ್ಷೆಗಳು ಲಿಖಿತದಲ್ಲಿ ಏನೇನು ಕೇಳ್ತಾರೆ ಕ್ವಶನ್ ಕೊಟ್ಟಿದ್ದಾರೆ. ಒಟ್ಟಾರೆ ನೋಟಿಫಿಕೇಶನ್ ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ಳೇಬೇಕು, ಅಂದ್ರೆ ಎಲ್ಲ ಮಾಹಿತಿ ತಿಳ್ಕೊಬೇಕಂದ್ರೆ. ಮತ್ತು ಎಕ್ಸಾಮ್ ಸೆಂಟರ್ ನೋಡಿ ಎಲ್ಲೆಲ್ಲಿ ಬರತ್ತೆ. ನಮ್ಮೊಂದು ಬೆಂಗಳೂರಿನಲ್ಲಿ ಕೂಡ ಬರತ್ತೆ, ಬೆಂಗಳೂರು ಬಿಟ್ಟು ಎಲ್ಲಿ ಬೇಕಾದ್ರು. ನಮ್ಮೊಂದು ಕರ್ನಾಟಕ ರಾಜ್ಯದಲ್ಲಿ ಇಷ್ಟಿಷ್ಟು ಪೋಸ್ಟ್ ಅಂತೇಳಿ ಕೊಟ್ಟಿದ್ದಾರೆ ನಿಯಮಗಳಿಗೆ ಸಂಬಂಧಪಟ್ಟಂತೆ. ಸುಮಾರು 10, 20, 30, 40 ಈ ರೀತಿಯಾಗಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೋಟಿಸು ನಿಮ್ಗೆ ಅರ್ಥ ಆಗತ್ತೆ. ಮ್ಯಾನೇಜರ್ ಆಫೀಸರ್ಸ್ ಹುದ್ದೆಗೆ ಅರ್ಜಿ ಸಲ್ಲಿಸಿ ಪ್ರತಿಯೊಂದು ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ. ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಈ ಒಂದು ಬ್ಯಾಂಕ್ ಆಫ್ ಬರೋಡಾಗೋಸ್ಕರ ಕಾಯ್ತಾ ಇರ್ತಾರೆ, ಅಂತವ್ರಿಗೆ ಶೇರ್ ಮಾಡಿ, ತುಂಬಾ ಯೂಸ್ ಆಗತ್ತೆ. ಮತ್ತೆ ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಆಫೀಸಲ್ಲಿ ಇರುವಂತಹ ನೋಟಿಸು ಟೆಲಿಗ್ರಾಮ್ ಗ್ರೂಪ್ಗೆ ವಿಸಿಟ್ ಆಗಿ.